ಕನ್ನಡ ಮತ್ತು ವಚನ ಪ್ರಸಾರದ ದಂಡನಾಯಕ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಗತ್ತಿನ ಪ್ರಥಮ ಸಮಾಜವಾದಿ ಚಿಂತಕ. ಕಾಯಕ ಚಳುವಳಿಯ ಮೂಲಕ ಕಾರ್ಮಿಕ ಸಮೂಹವನ್ನು ಒಗ್ಗೂಡಿಸಿದ ನಾಯಕ ಹಾಗೂ ಸಮಾನತೆ ಪರಿಕಲ್ಪನೆಯ ಹರಿಕಾರ ಎಂದು ಬಸವಣ್ಣನವರಿಗೆ ಕರೆಯುತ್ತೇವೆ. ಹೌದು, ಅಂದು ರಾಜ್ಯ ಶಕ್ತಿಗಳ ಅಟ್ಟಹಾಸದಿಂದ ತಳವರ್ಗ ಸಮುದಾಯಗಳ ಬದುಕು ದುರ್ಭರವಾಗಿತ್ತು. ಅಂಥ ವಿಷಮ ಕಾಲಘಟ್ಟದಲ್ಲಿ ಜನಿಸಿದ ಬಸವಣ್ಣ ಶೋಷಿತರ ದನಿಯಾಗಿ ಸಮಾಜೋಧಾರ್ಮಿಕ ಸುಧಾರಣೆಗೆ ನಾಂದಿ ಹಾಡಿದರು. ಅದು 12ನೇ ಶತಮಾನದ ಕಾಲ. ಬಸವಣ್ಣ ಹಾಗೂ ಸಮಕಾಲೀನ ಶರಣ ಸಂಕುಲ ಒಗ್ಗೂಡಿ ಕೈಗೊಂಡಿರುವ ಸಾಮಾಜಿಕ ಚಳುವಳಿಗೆ ನಾವು ಬಸವಯುಗ, ಬಸವ ಚಳುವಳಿ ಎಂದೆಲ್ಲ ಕರೆಯುತ್ತೇವೆ. ಬಸವಾದಿ ಶರಣರ ತತ್ವಾದರ್ಶಗಳನ್ನು 800 ವರ್ಷಗಳ ನಂತರ ನಿಜ ಜೀವನದಲ್ಲಿ ಮೈಗೂಡಿಸಿಕೊಂಡು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಸೇರಿದಂತೆ ಬಸವ ತತ್ವ ಚಿಂತನೆಯನ್ನು ಜನಮಾನಸಕ್ಕೆ ಮುಟ್ಟಿಸಿದ ನಿಸ್ವಾರ್ಥ ಸಂತ ಎಂದರೆ ತಟ್ಟನೆ ನೆನಪಿಗೆ ಬರುವುದು ಕಲ್ಯಾಣ ಕರ್ನಾಟಕದ ಭಾಲ್ಕಿ ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಚನ್ನಬಸವ ಪಟ್ಟದೇವರ ಹುಟ್ಟೂರು ಬೀದರ್ ಜಿಲ್ಲೆಯ ಔರಾದ ತಾಲೂಕಿಗೆ. ಈಗ ಈ ತಾಲೂಕು ಕಮಲನಗರ ಆಗಿದೆ. ಶರಣರಾಚಪ್ಪ ಹಾಗೂ ಸಂಗಮ ದಂಪತಿಗಳ ಸುಪುತ್ರರಾಗಿ 1890 ಡಿಸೆಂಬರ್ 22ರಂದು ಜನಿಸಿದರು. ಬಾಲ್ಯದಲ್ಲಿಯೇ ಪೋಷಕರನ್ನು ಕಳೆದುಕೊಂಡ ಚನ್ನಬಸವ ಶ್ರೀಗಳಿಗೆ ಸಮಾಜವೇ ಒಂದು ಜಂಗಮ ಕುಟುಂಬವಾಗಿ ಆಧಾರವಾಗಿತ್ತು. ಚಿಕ್ಕಂದಿನಲ್ಲೇ ಅಧ್ಯಾತ್ಮದ ಕಡೆಗೆ ಹೆಚ್ಚಿನ ಒಲವು ಹೊಂದಿದ್ದ ಶ್ರೀಗಳಿಗೆ ಭಾಲ್ಕಿ ಹಿರೇಮಠ ಸಂಸ್ಥಾನ ಅನ್ನ ಆಶ್ರಯ ಕೊಟ್ಟು ಜ್ಞಾನವನ್ನು ಕಲಿಸಿತ್ತು. ಚನ್ನಬಸವರು ಓದು ಬರಹ ಜೊತೆಗೆ ಬಸವಾದಿ ಶರಣರ ವಚನ ಸಾಹಿತ್ಯ ಅಧ್ಯಯನದ ಗೀಳು ಹೆಚ್ಚಿಸಿಕೊಂಡಿದ್ದರು. ಅದು ಸಾಮಾಜಿಕ ಕಳಕಳಿಯನ್ನು ಅರಿಯಲು ಸಹಕಾರಿಯಾಗಿ ಹೊಸ ಚಿಂತನೆಗಳು ಮೂಡುವಂತೆ ಮಾಡಿತ್ತು. ಚನ್ನಬಸವರು ಪಠ್ಯದ ಜೊತೆಗೆ ವಚನ ಸಾಹಿತ್ಯದ ಪ್ರಭಾವಕ್ಕೆ ಒಳಗಾಗಿ ವಚನ ಚಿಂತನೆಯ ಗಾಢವಾದ ಸೆಳೆತ ಅವರನ್ನು ಆಧ್ಯಾತ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೈಜ್ಞಾನಿಕ ಬದ್ಧತೆ ಹೆಚ್ಚಿಸಿತ್ತು. ಚನ್ನಬಸವರ ಕ್ರಿಯಾಶೀಲ ಚಟುವಟಿಕೆ, ಸಾಮಾಜಿಕ ಕಳಕಳಿ, ಆಧ್ಯಾತ್ಮಿಕ ಜ್ಞಾನದ ಫಲವಾಗಿ ಮುಂದೆ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಯಾಗಿ ನೇಮಕವಾದರು. ಚನ್ನಬಸವರು ಕಾಯಕ, ದಾಸೋಹ ಹಾಗೂ ಜಂಗಮ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಿದರು. ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿರುವ ಅಜ್ಞಾನ, ಜಾತಿ, ಮತ ಭೇದ, ಕಂದಾಚಾರ ಮತ್ತು ಅನಿಷ್ಟ ಪದ್ಧತಿಗಳನ್ನು ಹೊಡೆದೋಡಿಸಲು ವಚನ ಸಾಹಿತ್ಯ ದಿವ್ಯ ಅಸ್ತ್ರವಾಗಿ ಬಳಸಿದರು. ಅದು ವಚನಗಳು ಜ್ಞಾನದ ಬಾಗಿಲು ತೆರೆಸಿದವು. ಚನ್ನಬಸವ ಶ್ರೀಗಳು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ಹಾಗೆ ತತ್ವವನ್ನು ಅನುಷ್ಠಾನಗೊಳಿಸಿ ಮನೆ ಮನೆಗಳಿಗೂ ವಚನ ಸಾಹಿತ್ಯ ಮುಟ್ಟಿಸುವ ಮಹೋನ್ನತ ಕಾರ್ಯಕ್ಕೆ ಮುನ್ನುಡಿ ಬರೆದರು. ಶ್ರೀಗಳ ಭಕ್ತಿ ಮತ್ತು ಶ್ರದ್ಧೆ ಕಾರ್ಯ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿ ನಡೆದಾಡುವ ದೇವರು ಎಂದು ಕರೆಯುತ್ತಿದ್ದರು. ಅಜ್ಞಾನ, ಅಸ್ಪೃಶ್ಯತೆ, ಮೌಢ್ಯ, ಜಾತೀಯತೆ, ಅಸಮಾನತೆಗಳಿಂದ ಜಿಡ್ಡುಗಟ್ಟಿರುವ ಸಮಾಜವನ್ನು ಸಮಸಮಾಜವಾಗಿ ರೂಪಿಸಬೇಕು. ಮೋಸ, ವಂಚನೆ, ಅಸಮಾನತೆ ಅಳಿಸಿ ಸೌಹಾರ್ದತೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಶ್ರೀಗಳು ಶ್ರಮಿಸಿದರು. ಬಸವಣ್ಣನವರ ಇವನಾರವ ಎನ್ನದೆ ಇವನಮ್ಮವ ತತ್ವ ಅಳವಡಿಸಿಕೊಂಡಂತೆ ಎಲ್ಲರನ್ನೂ ಬೋಧಿಸಿದರು. ಜಾತಿ, ವರ್ಗ, ವರ್ಣ, ಮತ ಭೇದಗಳ ಜಾಡ್ಯದಿಂದ ಹೊರಬರಬೇಕು. ಶರಣರು ಬಯಸಿದ ಸಮತೆಯ ಸಮಾಜ ರೂಪಿಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿ ವಚನ ಚಳುವಳಿಯ ಮಾರ್ಗ ಅಕ್ಷರಶಃ ಅನುಷ್ಠಾನಗೊಳಿಸಿದರು. ಚನ್ನಬಸವ ಪಟ್ಟದೇವರ 2 ಮಹತ್ವದ ಕಾರ್ಯಗಳು: ಒಂದು ಕನ್ನಡ ಉಳಿವು ಹಾಗೂ ವಚನ ಸಾಹಿತ್ಯದ ಅರಿವು. ನಿಜಾಮ ಆಳ್ವಿಕೆಗೆ ಒಳಪಟ್ಟು ಹೈದರಾಬಾದ್, ಕರ್ನಾಟಕದ ಪ್ರದೇಶದಲ್ಲಿ ಉರ್ದು ಪ್ರಭಾವ ತೀವ್ರವಾಗಿ ಕನ್ನಡ ಕಲಿಯಲು ಅವಕಾಶ ಇರದ ಇಂದಿನ ಸಂದರ್ಭದಲ್ಲಿ ಹೊರಗಡೆ ಉರ್ದು ನಾಮಫಲಕ ಹಾಕಿ ಒಳಗಡೆ ಕನ್ನಡ ಕಲಿಸಿದರು. ನಿಜಾಮ ಆಡಳಿತದಲ್ಲಿ ಕನ್ನಡ ಅಸ್ಮಿತೆಯನ್ನು ಉಳಿಸಿದ ಕೀರ್ತಿ ಭಾಲ್ಕಿಯ ಚನ್ನಬಸವ ಪಟ್ಟದೇವರಿಗೆ ಸಲ್ಲುತ್ತದೆ. ಶ್ರೀಗಳಿಗೆ ಕನ್ನಡ ನಾಡು, ನುಡಿ, ಜನ, ಭಾಷೆಯ ಮೇಲೆ ಅದೆಷ್ಟು ಅಭಿಮಾನ ಹಾಗೂ ಕಾಳಜಿ ಹೊಂದಿದ್ದರು ಎನ್ನಲು ಇದೊಂದು ಉದಾಹರಣೆ ಸಾಕು. ಕನ್ನಡ ನೆಲ, ಜಲ, ಭಾಷೆ, ಸಾಹಿತ್ಯ, ಕರ್ನಾಟಕ ಏಕೀಕರಣ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಶ್ರೀಗಳು ಸಕ್ರಿಯವಾಗಿ ಭಾಗವಹಿಸಿ ಕನ್ನಡ ನಾಡು, ನುಡಿ, ಭಾಷೆಯ ಉಳಿವಿಗಾಗಿ ಹಗಲಿರುಳು ದುಡಿದಿದ್ದಾರೆ. ಬಸವಾದಿ ಶರಣರ
ಸಮಾಜದ ಪರಿಕಲ್ಪನೆಯು ಎಲ್ಲ ಆಶಯಗಳನ್ನು 20ನೇ ಶತಮಾನದಲ್ಲಿ ಚನ್ನಬಸವ ಪಟ್ಟದೇವರು ಮುನ್ನೆಲೆಗೆ ತರುವ ಮೂಲಕ ಅನುಷ್ಠಾನಗೊಳಿಸಿದ್ದಾರೆ ಎಂದು ಹೇಳಿದರು ತಪ್ಪಾಗಲಾರದು. ವೈಚಾರಿಕತೆ ನೆಲೆಗಟ್ಟಿನಲ್ಲಿ ಚಿಂತನೆಗೆ ಹಚ್ಚುವ ಶರಣ ಸಿದ್ಧಾಂತದಿಂದ ಮಾತ್ರ ಈ ಸಮಾಜ ಬದಲಾವಣೆ ಸಾಧ್ಯ ಎಂಬುದು ಶ್ರೀಗಳಿಗೆ ಮನದಟ್ಟಾಗಿತ್ತು. ಹೀಗಾಗಿ ಶ್ರೀಗಳು ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ವಚನ ಸಾಹಿತ್ಯ ಪ್ರಚುರಪಡಿಸಿದರು. ಎಲ್ಲರನ್ನೂ ಅಪ್ಪ ಬಪ್ಪ ಎಂದು ಕರೆದು ಇವ ನಮ್ಮವ ಐಕ್ಯತೆಯ ಭಾವ ಶ್ರೀಗಳು ಅಳವಡಿಸಿಕೊಂಡಿದ್ದರು. ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಪ್ರಜ್ಞೆ ಇರಲಿಲ್ಲ. ಶಿಕ್ಷಣ ಕಲಿಯಲು ಶಾಲಾ ಕಾಲೇಜುಗಳ ಸವಲತ್ತು ಕೂಡ ಇರಲಿಲ್ಲ. ಪ್ರಜ್ಞಾವಂತ ಸಮಾಜ ರೂಪಿಸಲು ಸ್ತ್ರೀಯರ ಪಾತ್ರ ಪ್ರಮುಖವಾದದ್ದು. ಮಹಿಳಾ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವ ಜೊತೆಗೆ ಸಾಮಾಜಿಕವಾಗಿ ಮಹಿಳೆಯರ ಶ್ರೇಯಸ್ಸಿಗೆ ಶೈಕ್ಷಣಿಕ ಮನೋಭಾವ ತೀರಾ ಅವಶ್ಯ ಎಂದು ಮನಗಂಡ ಶ್ರೀಗಳು ಪ್ರತ್ಯೇಕ ಮಹಿಳಾ ಕಾಲೇಜು ಸ್ಥಾಪಿಸಿದರು. ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸುವ ಜೊತೆಗೆ ಸ್ತ್ರೀ ಸಮಾನತೆಗಾಗಿ ಚಿಂತನೆ ನಡೆಸಿದ ಚನ್ನಬಸವರು ಮಹಿಳಾ ಶಿಕ್ಷಣ, ಮಹಿಳೆಯರ ಹಕ್ಕು ಮತ್ತು ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದು ಸ್ತ್ರೀಯರಿಗೆ ಗೌರವವನ್ನು ತಂದುಕೊಟ್ಟರು. ಬಡವರ, ಶ್ರಮಿಕರ, ದೀನರು ಎದುರಿಸುವ ಅನೇಕ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸಲು ಶ್ರೀಗಳು ವಿವಿಧ ಪರಿಹಾರ ಮಾರ್ಗಗಳು ಕಂಡುಕೊಂಡರು. ಜಾತಿ ವ್ಯವಸ್ಥೆ ನಿರ್ನಾಮಕ್ಕಾಗಿ ಅನೇಕ ಅಂತರ್ಜಾತಿ ವಿವಾಹಗಳನ್ನು ಕೈಗೊಂಡಿದ್ದರು. ಜಾತಿ, ವರ್ಗ, ವರ್ಣ, ಲಿಂಗ ಭೇದ ಎನ್ನದೆ ಎಲ್ಲ ವರ್ಗದ ಕಾಯಕ ಜೀವಿಗಳಿಗೂ ಒಗ್ಗೂಡಿಸುವ ಉದ್ದೇಶದಿಂದ ಬಸವ ಕಲ್ಯಾಣದಲ್ಲಿ ನೂತನ ಅನುಭವ ಮಂಟಪ ಕಟ್ಟಿದರು. ಭಾಲ್ಕಿ ಹಿರೇಮಠದ ಕಾರ್ಯಕ್ರಮಗಳು ಬದಿಗೊತ್ತಿ ಬಸವ ಕಲ್ಯಾಣದಲ್ಲಿ ಸ್ವಂತ ಕಲ್ಲು ಮಣ್ಣು ಹೊತ್ತು ಬೆವರು ಸುರಿಸಿ ನೂತನ ಅನುಭವ ಮಂಟಪ ನಿರ್ಮಾಣ ಮಾಡಿರುವ ಚನ್ನಬಸವರು ಬಸವಣ್ಣನವರ ಆಶಯಗಳನ್ನು ಮತ್ತೊಮ್ಮೆ ಆಚರಣೆಗೆ ತಂದರು. ಇದು ಕರ್ನಾಟಕದ ಐತಿಹಾಸಿಕ ದಾಖಲೆ ಎಂದು ಹೇಳಬಹುದು. ಹೈದರಾಬಾದ್ ಕರ್ನಾಟಕ ಭಾಗದ ನಡೆದಾಡುವ ದೇವರು ಎಂದು ಪ್ರಸಿದ್ಧಿಯನ್ನು ಪಡೆದಿರುವ ಚನ್ನಬಸವ ಶ್ರೀಗಳು ಅನಾಥ ಬಡ ಮಕ್ಕಳ ಬದುಕಿಗೆ ಆಸರೆಯಾಗಿ ಜ್ಞಾನದ ಬೆಳಕಾದರು. ಹಿರೇಮಠ ಸಂಸ್ಥಾನ ಭಾಲ್ಕಿಯಲ್ಲಿ ಹಾನಗಲ್ ಕುಮಾರೇಶ್ವರ ಉಚಿತ ಪ್ರಸಾದ ನಿಲಯ ಸ್ಥಾಪಿಸಿ ಅಸಂಖ್ಯಾತ ಕಡುಬಡವ ಅನಾಥ ಮಕ್ಕಳಿಗೆ ಜ್ಞಾನ ದಾಸೋಹಗೈದಿದ್ದಾರೆ. ಅನ್ನ ದಾಸೋಹ, ಅಕ್ಷರ ದಾಸೋಹ ಸೇರಿದಂತೆ ವಚನ ದಾಸೋಹ ಮೂಲಕ ಕಾಯಕ ಸಂತ ತ್ರಿವಿಧ ದಾಸೋಹಿ ಶರಣ ಎಂದೆನಿಸಿಕೊಂಡಿದ್ದಾರೆ. ಇದೇ ಡಿಸೆಂಬರ್ 22 ಡಾಕ್ಟರ್ ಚನ್ನಬಸವ ಪಟ್ಟದೇವರ ಜನ್ಮದಿನ. ಶ್ರೀಗಳು ತಮ್ಮ ಬದುಕಿನ 109 ವರ್ಷಗಳ ಸುದೀರ್ಘ ಕಾಲದವರೆಗೂ ಕನ್ನಡ ನಾಡು, ನುಡಿ, ಸಂಸ್ಕೃತಿ, ವಚನ ಸಾಹಿತ್ಯ, ಶಿಕ್ಷಣ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ಸಮರ್ಥವಾಗಿ ನಿರ್ವಹಿಸಿದರು. ಕಾವಿ ತೊಟ್ಟವರಿಗೆ ರಕ್ತ ಸಂಬಂಧಕ್ಕಿಂತ ಭಕ್ತಿ ಸಂಬಂಧವೇ ಮುಖ್ಯ ಎನ್ನುವ ಹಾಗೆ ಶ್ರೀಗಳಿಗೆ ಮಠದ ಮೇಲೆ ಅಪಾರ ಶ್ರದ್ಧೆ ಇಟ್ಟುಕೊಂಡು ಮಠದ ಬೆಳವಣಿಗೆ ಜೊತೆಗೆ ಸಮಾಜವನ್ನು ಬದಲಾವಣೆ ತರಲು ಬಯಸಿದರು. ಒಂದು ಮಠದ ಪೀಠಾಧಿಪತಿಯಾಗಿ ಸಮಾಜೋಧಾರ್ಮಿಕ ಸುಧಾರಣೆಗೆ ಹೇಗೆ ದುಡಿಯಬೇಕು, ಬಸವಾದಿ ಶರಣರ ಮೂಲಕ ಚಿಂತನೆಗಳಿಗೆ ಒಳಗೊಂಡು ಸಮಾಜಕ್ಕೆ ಹೇಗೆ ಅರ್ಪಿಸಬೇಕು ಎಂದು ಆಳವಾಗಿ ಯೋಚಿಸಿ ಸೂಕ್ತ ಮಾರ್ಗವನ್ನು ಕಂಡುಕೊಳ್ಳುವ ಅಪಾರ ಜ್ಞಾನ ಹೊಂದಿದ್ದರು. ಶ್ರೀಗಳು ಕೈಗೊಂಡಿರುವ ಯೋಚಿತ ಬಹುಮುಖಿ ಕಾರ್ಯಕ್ರಮಗಳು ಇಂದು ನಮ್ಮೆಲ್ಲರ ಕಣ್ಣೆದುರಿಗಿವೆ. ಇಂದಿಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮಹೋನ್ನತ ಕಾರ್ಯವನ್ನು ಮೆಚ್ಚಿಕೊಂಡು ಬದುಕುವ ಅಸಂಖ್ಯಾತ ಶರಣ ಸಂಕುಲ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಇದ್ದಾರೆ. ಇಂದಿಗೂ ಭಾಲ್ಕಿ ಹಿರೇಮಠವನ್ನು ಕನ್ನಡದ ಮಠ ಎಂದೇ ಕರೆಯುತ್ತಾರೆ. ಇದಕ್ಕೆಲ್ಲವೂ ಕಾರಣೀಭೂತರಾದ ಚನ್ನಬಸವ ಪಟ್ಟದೇವರು ಎಂದು